ಈಗ ನೇರವಾಗಿ ಕೇಳ್ತೀವಿ ಸರ್, ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಸರ್. ಸೈಡ್ ಲೈನ್ ಎಲ್ಲದ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟ ಸ್ಪೀಡ್ ಓಡಬೇಕು ಅಂದ್ರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಂಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಇದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲಂದ್ರೆ ಇಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳವಾಗಿ ಇಳಿಬೇಕು. ಅದಕ್ಕೆ ಹಂಗೆ ರಾಜಕಾರಣಿ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲಿ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡಬೇಕು, ಅವ್ರನ್ನ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಾವು ರಗಡ್ ಸಾರಿ ಇಲ್ಲಿ ಟ್ರೈನ್ ತಪ್ಸ್ಕೊಂಡಾಗ ತುಮಕೂರ್ಗೆ ಹೋಗ್ತಿದ್ವಿ ಗಾಡಿ ತಗೊಂಡು. ಒಂದ್ಸಲ ಅರಸೀಕೆರೆ ಮಠನೂ ಹೋಗಿದ್ವಿ ನಾವು, ಅಲ್ಲಿ ಹೋಗಿ ಹತ್ತಿ ಹೋಗ್ತಿದ್ವಿ. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರೋದು. ಓಡಬೇಕು, ಓಡದೆ ಹೋದ್ರೆ ಕೆಲಸ ಆಗೋಲ್ಲ. ಅದೇ ನ್ಯಾಚುರಲ್. ಅದೇನ ರಾಜಕೀಯ ಥಿಯರಿ ಏನತ್ರ ಅದಕ್ಕೆ ಸಿದ್ಧಾಂತ ಹೇಳ್ಕೊಂಡ್ ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ. ಜನರು ಕೂಡ ಮರಿತಾರೆ. ನಂದಲ್ಲಿ ಇದು ಜನನು ನಾವು ಫ್ರಂಟ್ ಲೈನ್ ಬರ್ದಿಲ್ಲದ್ರೆ ಜನನು ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು. ಇಲ್ಲ ಆ ರೀತಿ ಇಲ್ಲ. ಈಗ ಅವರು ಮಾಡಲೇಬೇಕಲ್ಲ. ಅವರು ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಇದ್ದಾರೆ, ಅವ್ರ ಜವಾಬ್ದಾರಿ ಇದೆ, ಮಾಡ್ತಾರೆ. ಆದರೆ ಅವ್ರದ್ದೇ ಶಕ್ತಿ ಇದೆ, ಅವ್ರದ್ದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದ್ದೇ ಒಂದು ಸ್ಟೈಲಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತಾರೆ, ನೀವು ಓಡದೆ ಮಾಡ್ತಾರೆ, ನಾವು ಕೂತೆ ಮಾಡ್ತಾರೆ ಅಂತಾರೆ. ನೀವೇ ಮಾಡೋರೆ, ನಾವು ಓಡೋಲ್ಪ. ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತೇನೆ ಅಂದರೆ ಎಸ್ ಅನ್ಬೇಕಾಯ್ತು ನಾವು. ಈಗ ಅವ್ರವ್ರ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಖರ್ಗೆಜಿದು ಒಂದು ಸ್ಟೈಲು, ಯಡಿಯೂರಪ್ಪರದ್ದು ಒಂದು ಸ್ಟೈಲು, ಕುಮಾರಸ್ವಾಮಿ ದೇವೇಗೌಡದ ಒಂದು ಸ್ಟೈಲ್ ಇರ್ತೈತೆ. ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್. ಹೌದು. ಸಿದ್ದರಾಮಯ್ಯ ಎಡವಿದ್ದಲ್ಲಿ ಸರ್. ಎಡೀತಿ ಆದ್ರೆ ಡೆಲ್ಲಿ ಯಾಕೆ ಕೇಳಬೇಕು ನೀವು? ನಾವೇನು ಯಾಕೆ ಅವ್ರು ತೆಗೆದ್ರೆ ಡೆಲ್ಲಿಯಲ್ಲಿ ಉತ್ತರ ಚಳುವಳಿಯಿಂದಲೂ ಕೂಡ ಜೊತೆಲಿದ್ರಿ. ಎಡೀತಿಯಲ್ಲಿ ಅಂದ್ರೆ ಅದು ಗೊತ್ತಿಲ್ಲ, ಯಾಕಂದ್ರೆ ಪಕ್ಷದ ನಿರ್ಧಾರ. ಅದ್ರ ಕ್ವಶನ್ ಮಾಡಲಿಕ್ಕೆ ನಮಗಾಗೋಲ್ಲ. ನಾವು ಮೊದಲಾರ ಹೇಳಿದ್ವಿ, ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲರೂ ಒಪ್ಪಬೇಕಂತ ಹೇಳಿದ್ವಿ. ಅದು ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿ ಮಂಡಳಿ ಇರ್ಬೋದು. ಅವ್ರು ಹೇಳಿದ್ದೇ ಅಂತಿಮ ಅಂತ ಹೇಳಿದ್ವಿ. ಈಗ ಕೂಡ ಅದೇ ಅಂತಿಮ. ಬರಬೇಕಲ್ಲ. ಬಂದಾಗ ನೋಡೋಣ. ಈಗ ಹೇಳಿದ ಅದ್ರ ಬಗ್ಗೆ ಅವರು CM ಅದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವಾಗ ಮಾಡ್ತಾರೆ ಸೂಕ್ತದಲ್ಲಿ ಮಾಡ್ತಾರೆ. ಸೊ ಅವ್ರಿಗೆ ಬಿಟ್ಟು ಬಿಡೋಣ. ಅದು ಅವ್ರಿಗೆ ಯಾವಾಗ ಮಾಡ್ತಾರೆ ಮಾಡಲಿ. ಇಲ್ಲ ನಾವು ನೋಡಿ, ನಮಗೆ ಯಾವ್ದು ಅಧ್ಯಕ್ಷ ಸ್ಥಾನ ಕೊಟ್ಟರಾಯ್ತು ಬಿಟ್ಟರಾಯ್ತು. ನಾವು ಅಧ್ಯಕ್ಷ ಅಂತೆ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಹೇಳಿದೆ ನಾವು ಕೆಲಸ ಮಾಡ್ತೀವಿ. ನಮ್ಗೆ ಯಾವುದೇ ಹುದ್ದೆ ಬಗ್ಗೆ ಆಶೆನೂ ಇಲ್ಲ. ಅದ್ರ ಬಗ್ಗೆ ಕೊಟ್ಟರೆ ಕೆಲಸ ಮಾಡ್ಬೇಕಂತ ಏನು ನಮ್ಮಲ್ಲಿ ಇಲ್ಲ ಮುಂಚೆಯಿಂದ. ಈಗ ಶಿಗ್ಗಾವಿಯಲ್ಲಿ ನಮ್ಗೆ ಯಾವುದೋ ಹೆಸರು ಇಲ್ಲ ಲಿಸ್ಟ್ನಲ್ಲಿ. ಆಮ್ಯಾಗ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಬಾಗಲಕೋಟೆ ಲೀಡರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ. ಅದು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಅಷ್ಟೇ. ಅದೇನು ಹುದ್ದೆನ ಕೊಡ್ಬೇಕಂತ ಹೇಳಿದ್ದಾರೆ. ಇಲ್ಲ.